ಅಯ್ಯೋ, ಈ ಹುಡುಗಿಗೆ ಕುಡಿಯಕ್ಕೆ ನೀರು ತಗೊಂಬಾರಮ್ಮ ಒಂದ್ರಿಟು. ಹಂಗೆ ಟೀ ಇಟ್ಕೊಂಬಾರಮ್ಮ ಕುಡಿಯಕ್ಕೆ ಅಂತ ಹೇಳಿ ಎಷ್ಟೊತ್ತಾಯ್ತು. ಇಷ್ಟೊತ್ತಾದ್ರೂ ಕುಡಿಯಕ್ಕೆ ನೀರು ತಗೊಂಬರ್ಲಿಲ್ಲ, ಏನಿಲ್ಲ. ಏನಪ್ಪ ಅತ್ಲಗಿ. ಏ ಪಾಪ, ಏ ಅಮ್ಮಣಿ, ಕುಡಿಯಕ್ಕೆ ನೀರು ತಗೊಂಬಾರಮ್ಮ, ಎಷ್ಟೊತ್ತಾಯ್ತು ಹೇಳಿ. ಇನ್ನು ಏನು ಮಾಡ್ತಿದೀಯಮ್ಮ ನೀನು? ಇದ್ಯಾಕಪ್ಪ? ಯಾಕೆ ಯಾಕ ಒಬ್ರೇ ಕುಂತ್ಕೊಂಡಿದ್ದೀರಾ? ಯಾಕೆ ಏನಾಯ್ತು? ಅಯ್ಯೋ, ಏನು ಮಾಡನ್ಕಂಡು ಬಾರೆ, ಯಾತು ಇಲ್ಲ ಅತ್ಲಗಿ, ಸುಮ್ಕೆ ಕೂತ್ಕೊಂಡ್ಬಿಟ್ಟಮ್ಮ ಅತ್ಲಗಿ. ಹ್ಞೂ. ಹ್ಞೂ. ಮತ್ತೆ ಎಲ್ಲೋಗಿದ್ದೆ ನೀನು? ಎಲ್ಲ ಹೋಗಿರಲ್ಲ. ಸುಮ್ನೆ ಹಿಂಗೆ ಆಟ ಆಡ್ಕೊಂಡ್ ಬರಕಂತ ಹೋಗಿದ್ದಮ್ಮ. ಹ್ಞೂ. ನಮ್ಮ ಇವ್ರಿದಾರ ನೋಡು, ಗಿರ್ಜಿ, ಅವ್ರು ಇವರೆಲ್ಲ ಸಿಕ್ಕಿದ್ರು. ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಹ್ಞೂ. ನಿಮ್ಮ ಅಣ್ಣನ ಮನೆದು ವಿಚಾರ ಎಲ್ಲ ಮಾತಾಡ್ತಿದ್ದೆ. ಅದೇನೋ ಪತ್ರಿಕೆ ಎಲ್ಲ ಹಂಚ್ತಿದಾರಂತೆ. ಹ್ಞೂ. ಏನೋ ಪತ್ರಿಕೆ ಎಲ್ಲ ಹಂಚಕ್ಕೇನೋ ಹೋಗ್ಬೇಕು ಅಂತ ಏನೋ ಹೇಳ್ತಿದ್ರಂತೆ. ನಿಮ್ಮ ಅಣ್ಣನ ಮಕ್ಳುಗಳೆಲ್ಲಾರು ಮಾತಾಡ್ತಿದ್ರು. ಹಂಗಾಗಿ ಗಿರ್ಜಿ ಎಲ್ಲ ಹೇಳ್ತಿದ್ರು. ಅಯ್ಯೋ, ಮಾಡ್ಕೊಳ್ಳಿ ಬಿಡು, ತಲೆ ಯಾಕೆ ಕೆಡಿಸ್ಕೊಳ್ಳೋಣ ಅಲ್ವಾ? ಅಯ್ಯೋ ಬಿಡು, ಅವ್ರಿಗೆ ಕಟ್ಕೊಂಡು ನಮ್ಗೇನಾಗಬೇಕಾಯ್ತೆ, ಮಾಡ್ಕೊಳ್ಳಿ. ಓಹೋ, ಏನು ಏನು ಯಾರು ಏನು ಮದುವೆ ಮಾಡೇ ಇಲ್ವಾ ಹಂಗಾರೆ? ನಾನು ನೆನ ಮೊನ್ನೆ ಇನ್ನು ನನ್ನ ಮಗಂದು ಮದುವೆ ಮಾಡಲಿಲ್ವಾ? ನಾನು ಗ್ರ್ಯಾಂಡಾಗೇನೆ ಮಾಡಿದ್ದೀನಿ, ಯಾರಿಗೂ ಏನು ಕಡಿಮೆ ಏನು ಮಾಡಿಲ್ಲ ಬಿಡು. ಹ್ಞೂ. ಅಯ್ಯೋ, ನನಗೇನು, ನನ್ನ ಆಸ್ತಿ ನನಗೆ ಸಿಕ್ತಲ್ಲ, ಅದೇ ಸಾಕು. ಅವ್ರ ಸವಾಸನ ಬೇಡ ಕಣಮ್ಮ, ಅವ್ರ ತಂಟೆನ ಬೇಡ ಕಣಮ್ಮ. ನನಗೂ ಬೇಜಾರು ಅನಿಸ್ಬಿಟ್ಟಿತ್ತು ಅವ್ರ ಸವಾಸನ ಬೇಡ, ಇನ್ಮೇಲಿಂದ ಸುಮ್ಕ ಆಗ್ಬಿಡೋಣ ಅಲ್ವಾ? ಅವ್ರ ಜೊತೆ ಇದ್ರೆ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಪತ್ರಿಕೆ ಹಂಚಕ್ಕೆ ಹೋಗೋಣ. ಬಾರ್ಲ ಪಾಪ ಬೋರಣ, ಅಲ್ಲಿ ಹೋಗ್ಬೇಕು, ತೋಟದ ಹತ್ರ ಹೋಗ್ಬೇಕು, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಕರೀತಾನೆ ಇರೋರು. ನಾನು ಸುಮ್ಕೆ ಅಣ್ಣಂದ್ರುಗಳು ಏನು ಮಾತಾಡಬಾರ್ದು ಅಂತ ಅವ್ರು ಹೇಳ್ದಂಗೆಲ್ಲ ಮಾತು ಕೇಳ್ಬೋದಿತ್ತು, ಕೇಳ್ಕೊಂಡು ಕೆಲಸ ಮಾಡಬೇಕಿತ್ತು. ಇನ್ಮೇಲೆ ಏನೂ ಇಲ್ಲಮ್ಮ. ಆರಾಮಾಗಿರ್ಬೋದು ಬಿಡು, ನಮ್ಮ ಕೆಲಸ ಏನಾಯ್ತೋ ಮಾಡ್ಕೊಂಡು. ಅದು ಮಾತ್ರ ಒಳ್ಳೆ ಕೆಲಸ ಮಾಡಿದೆ ನೀನ್ ಮಾತ್ರ. ಕಣಪ್ಪ, ನನ್ಗಂತೂ ಬಾಳ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ನೀನಂತೂ. ಬಾಳ ಖುಷಿ ಆಗೋಯ್ತು. ಅವ್ರ ಸಾಹಸ ಬಿಟ್ಟಿದ್ ನೋಡು, ಬಾಳ ಒಳ್ಳೆ ಮನುಷ್ಯ ಆಗ್ಬಿಡ್ತೀಯ ನೀನ್ ಮೇಲಿಂದ. ತಲೆನೇ ಕೆಡಿಸ್ಕೊಂಡ್ಬಿಡ ಬಿಡು. ಮತ್ತೆ ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ. ಈಗ ಹೆಂಗಿದ್ರು ಅಲ್ಲೆಲ್ಲ ಕಂಬ ಎಲ್ಲ ನೆಟ್ಬಿಟ್ಟು ನಮ್ದೇನಾಯ್ತು ತೋಟ ಅದ್ರ ಆರೈಕೆ ಕರೆಕ್ಟ್ ಆಗಿ ಯಾರು ಒಳಗಡೆ ಬರಬಾರ್ದು ಹಂಗ್ ಮಾಡ್ಬಿಟ್ಟಿದೀವಿ. ಇನ್ನೊಂದ್ ಸ್ವಲ್ಪ ಎಲ್ಲ ರೆಡಿ ಮಾಡ್ಬಿಟ್ಟು ತೋಟ ಎಲ್ಲ ಇಂಪ್ರೂವ್ ಮಾಡ್ಬೇಕು. ನಿಮ್ ತಮ್ಮಂದ್ರು ನಿಮ್ ಅಣ್ಣಂದ್ರುಗಳೆಲ್ಲ ನೋಡ್ಬಿಟ್ಟು ಹೊಟ್ಟೆ ಕಿಚ್ಬಿಡ್ಬೇಕು ತೋಟನ. ಹೆಂಗ್ ಮಾಡ್ಬಿಟ್ಟಿದಾನ ಇವನು, ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡ್ಬಿಟ್ಟಿದಾನಂತ. ಸರಿನಾ? ಹಂಗೆ ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ. ಇನ್ನು ಬೋರ್ ಕೊರ್ಸ್ಬೇಕು ನಾವು ಎಕ್ಸ್ಟ್ರಾ. ಇನ್ನೊಂದು ಬೋರ್ ಕೊರ್ಸ್ಲೇಬೇಕು. ಇನ್ನೇನು ಮೊದ್ಲಂತೂ ನೀರ್ ಕೊಡ್ತಿದ್ರು, ಈಗ ಇನ್ನೆಲ್ಲ ಕೊಡ್ತಾರೆ ನೀರು. ಹೊಟ್ಟೆ ಕಿಚ್ಚಿಂದ ಕೊಡಲ್ಲ ಕಣಪ್ಪ, ಬೋರ್ನಲ್ಲಿ ನೀರ್ ಕೊಡಲ್ಲ. ಅತ್ಲಾಗೆ ಅವ್ನ ಪರಮೇಶಿಗೆ ಹೇಳ್ಬಿಟ್ಟು ಅತ್ಲ ಬೋರ್ ಕೊರ್ಸ್ಬೇಕು. ಇಲ್ಲಾಂದ್ರೆ ಸುಮ್ನೆ ತೋಟ ಅನ್ಯವಾಗಿ ಹಾಳಾಗಿ ಹೋಗ್ಬಿಡುತ್ತೆ ನೀರಿಲ್ದಂಗೆ. ಆಯ್ತಾ? ನೋಡ್ಬಿಟ್ಟು ಬೋರ್ ಕೊರ್ಸನಂತೆ ತಡಿ. ಅಯ್ಯೋ, ಕಡೆ ಇವಳೆ ಕರೆಕ್ಟು. ಮೊದಲೇ ನನ್ನ ಮೇಲೆ ಹೊಟ್ಟೆ ಕಿಚ್ಚು. ಅವ್ರು ಇನ್ನೆಲ್ಲ ಕೊಡ್ತಾರೆ ನೀರು? ಅವರಿಬ್ರು ಅಲ್ವಾ ಬೋರ್ ಕೊರ್ಸಿದ್ದು, ಹಾಗಾಗಿ ಕೊಡಲ್ಲ ನನಗೆ ಇನ್ನೆಲ್ಲ ಕೊಡ್ತಾರಲ್ವಾ? ಸರಿ ಸರಿ ಆಯಿತು, ನೋಡಂತಡಿ. ಇನ್ನೇನು ಮಾಡೋಕ್ಕಾಗಲ್ಲ, ಅನ್ಯವಾಗಿ ತೋಟ ಹಾಳಾಗಿ ಹೋಗ್ಬಿಡುತ್ತೆ. ಮತ್ತೆ ಆಡ್ಕೊಳ್ತಾರೆ ಮೊದಲೇ. ನಮ್ಮ ತಾವಿಂದ ಬೇಕು ಬೇಕು ಅಂತಾರೆ, ತೋಟ ಕಿತ್ಕೊಂಡ್ಬಿಟ್ಟು ನೋಡಿ ಇವಾಗ ಎಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ತೋಟ ಎಲ್ಲ ಒಂದು ಕಡೆಯಿಂದ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತೆ ಅಂತ ಎಲ್ಲ ಇದು ಮಾಡಿಬಿಡ್ತಾರಲ್ವಾ? ಕರೆಕ್ಟು. ಮೊದಲು ಹೋಗ್ಬಿಟ್ಟು ಆ ಪರಮೇಶಿ ತಾವು ಮಾತಾಡ್ತೀನಿ. ಇವ್ನು ಎತ್ಲಾಗೋದ, ಇವ್ನು ರಾಜೇಶನ ತಾವ್ಲೂ ಒಂದ್ಸಲಿ ಮಾತಾಡ್ಬೇಕಿತ್ತು. ಆಯಿತು, ಅವೆಲ್ಲ ಮಾಡೋಣ. ಅಲ್ಲ ಕಣೆ ಇವಳೆ, ಈ ಹುಡುಗಿ ನೋಡೆ ಆವಾಗ್ಲಿಂದ ನಾನು ನೋಡ್ತಿದ್ದೀನಿ. ಪದೇ ಹೇಳ್ತಿದ್ದೀನಮ್ಮ ನಾನು ಅತ್ಲಾಗಿ. ಕುಡಿಯಕ್ಕೆ ನೀರು ತಗೊಂಬಾರಮ್ಮ, ಒಂದಿಟ್ಟು ಕುಡಿಯೋಕ್ಕೆ ಟೀನು ಇಟ್ಕೊಂಬಾರಮ್ಮ ಹಂಗೆ ಅಂತ ಹೇಳ್ತಿದ್ದೀನಿ. 20 ಸಲ ಹೇಳ್ತಿದ್ದೀನಿ ಕಣೆ ಇವಳೆ. ಆಗ್ಲಿಂದ ನಾನು ಹೇಳ್ತಿದ್ರು ಕುಡಿಯೋಕ್ಕೆ ನೀರೇ ಕೊಡ್ತಿಲ್ವಲ್ಲೇ. ಅದೇನು ಮಾಡ್ತಿದ್ದಾಳೆ ಏನಮ್ಮ ಅತ್ಲಾಗಿ. ಒಂದಿಟ್ಟು ಕರೆದು ನೀರು ಕೊಡಕ್ಕಂತ ಹೇಳ ಮಾತ್ಲಾಗಿ. ಒಳ್ಳೆ ಕತೆ ಆಗೋತ್ತಲ್ಲ ಇದು. ಏನಾಗೈತೆ ಏನಪ್ಪ ಈ ಹುಡುಗಿಗೆ? ಮೊದ್ಲೆಲ್ಲ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಲು, ಹೇಳಿದ ತಕ್ಷಣ ಎಲ್ಲ ಮಾತು ಕೇಳೋಳು. ಇವಾಗ ಏನ್ ತಲೆನೇ ಕೆಡಿಸ್ಕೊಳಲ್ವಲ್ಲ, ಏನೋ ಒಂಥರ ಮಾತಾಡ್ತಾಳೆ. ನೋಡಂತಡಿ, ಕರಿತೀನಿ. ಏ ಪಾಪ ಬಾರಮ್ಮ ಇಲ್ಲಿ. ಅಯ್ಯೋ, ಈ ಅತ್ತೆ ಮಾವಂದು ಯಾವಾಗ ನೋಡಿರೋದು ಬರೀ ಕೂಕಳ್ತಾನೆ ಇರ್ತಾರೆ, ಪಾಪ ಅನ್ಕೊಂಡು. ಮನೆ ಒಳಗಡೆ ನಾನು ಏನು ಕೆಲಸ ಮಾಡೋದ್ ಬೇಡವಾ? ಇವರಿಗೆ ಟೈಮ್ ಸರಿಯಾಗಿ ಅನ್ನ ಅಂತೆ, ತಿಂಡಿ ಅಂತೆ, ಮುದ್ದೆ ಅಂತೆ ಎಲ್ಲ ಮಾಡ್ತಿರ್ಬೇಕು. ನನಗೂ ಕೆಲಸ ಮಾಡಿ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಇವತ್ತೇ ನೋಡಿದ್ರೆ ಬೆಳಿಗ್ಗಿಂತ ಸಾಯಂಕಾಲದವರೆಗೂ ಆ ಮನೆ ಹತ್ರ ಈ ಮನೆ ಹತ್ರ ಬರೀ ಆಟೆ ಹೊಡ್ಕೊಂಡು ಅವ್ರ ಇವ್ರದ್ದು ಕಂಡವ್ರ ವಿಚಾರ ಚಾಡಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನನಗೆ ಒಬ್ಳ ಕೈಲಿ ಕೆಲಸ ಮಾಡಿ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಈ ಮಾವ ನೋಡಿದ್ರೆ ಏನು ಹಂಗೆ ಅವಾಗಲೇ ನಾನು ಕೂಕಡ್ತೈತಪ್ಪ ಅತ್ಲಾಗಿ. ನಾನೇನು ಅಡಿಗೆ ಮಾಡೋದ್ ಬೇಡವಾ ಹಂಗಾರೆ? ಒಳ್ಳೆ ಕತೆ ಆಯ್ತಪ್ಪ ಅತ್ಲಾಗಿ. ಯಾಕತೆ? ಯಾಕೆ ಹಿಂಗ್ ಕೂಕಣ್ತಿದ್ರಲ್ಲ? ಕರೆದ್ರ? ಯಾಕೆ ಏನಾಯ್ತು? ಯಾಕೆ ಇಲ್ಲ ಕಣಮ್ಮ. ಅಲ್ಲ ಕಣಮ್ಮ, ಯಾಕೆ ಮಕ ಒಂಥರ ಮಾಡ್ಕೊಂಡಿದ್ಯಲ್ಲ? ಯಾಕೆ ಏನಾಯ್ತು? ಅಲ್ಲ ಕಣಮ್ಮ, ನಗ್ನಗ್ತಾ ಇರ್ಬೇಕು ಕಣಮ್ಮ ಮನೆ ಒಳಗಡೆ.
ನೀನ್ ಹಿಂಗೆಲ್ಲ ಕೋಪ ಕೋಪ ಮಾಡ್ಕೊಂಡ್ಬಾರ್ದು ಕಣಮ್ಮ. ಏನಾಯ್ತಮ್ಮ ನಿನಗೆ? ಆ ಅಯ್ಯೋ, ನಾನೇನು ಕೋಪ ಮಾಡ್ಕೊಳ್ಳಿ ಅತ್ತೆ? ನೀವ್ಯಾಕೆ ಹಿಂಗೆಲ್ಲ ತಿಳ್ಕೊಂತೀರಲ್ಲ? ನಾನು ಏನು ಕೋಪ ಮಾಡ್ಕೊಂಡಿಲ್ಲ, ಆರಾಮಾಗಿ ಇದೀನಿ. ಆಯ್ತಾ? ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಆರಾಮಾಗಿ ಇಲ್ವಾ ನಾನು? ಏನ್ ಹೇಳ್ರಿ, ನೀವೇನ್ ಮಾತಾಡ್ಬೇಕು ಅನ್ಕೊಂಡಿದ್ದೀರೋ ಮಾತಾಡಿ. ಏನ್ ಬೇಕು? ಯಾಕೆ ಕರೆದಿದ್ದು? ಅಲ್ಲ ಕಣಮ್ಮ, ನಿಮ್ ಮಾವ ನೋಡಿದ್ರೆ ಅವಾಗ್ಲಿ ನಾನು ಕುಡಿಯಕ್ಕೆ ನೀರ್ ಬೇಕು ಕುಡಿಯಕ್ ನೀರ್ ತಗೊಂಬರಮ್ಮ, ಒಂದ್ ಸ್ವಲ್ಪ ಕುಡಿಯಕ್ಕೆ ಟೀ ಇಟ್ಕೊಡಮ್ಮ ಅಂತ ಹೇಳಿದ್ರಂತೆ. ನೀನ್ ಏನಮ್ಮ ಮಾಡ್ತಿದ್ಯಾ? ನಾನು ಬಂದಾಗ್ಲಿ ನಾನು ನೋಡ್ತಿದೀನಿ ಅಲ್ಲ. ಮೊದ್ಲಂತೂ ಅತ್ತೆ ಮಾವ ಅಂತ ಲವಲವಿಕೆಯಿಂದ ಓಡಾಡ್ಕೊಂಡು ಎಷ್ಟು ಚೆನ್ನಾಗಿ ಮನೆಯವ್ರಿಗೆಲ್ಲ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಟೀ ಅಂತೆ ಕಾಫಿ ಅಂತೆ ರುಚಿ ರುಚಿ ತಿಂಡಿ ಮಾಡ್ಕೊಡ್ತಿದ್ದೆ. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ದೆ ಎಲ್ಲಾರ್ಗು. ಇತ್ತೀಚೆಗೆ ಯಾಕ ಪೂರಾ ಚೇಂಜ್ ಆಗ್ಬಿಟ್ಟಿದ್ಯಾ ಕಣಮ್ಮ, ಪೂರಾ ಬದ್ಲಾಗ್ಬಿಟ್ಟಿದ್ಯಾ. ಅದ್ ಯಾಕೆ ಹಿಂಗಾಡ್ತಿದ್ಯೋ ಏನೋ ಗೊತ್ತಿಲ್ಲ. ಅಯ್ಯೋ ಸುಮ್ಕಿರಿ ಅತ್ತೆ, ಈ ರೀತಿ ಎಲ್ಲ ತಿಳ್ಕೊಬೇಡಿ ನೀವು. ನಾನು ಯಾರ ಜೊತೆನೂ ಏನು ಜಗಳ ಮಾಡ್ತಿಲ್ಲ. ಯಾಕೆ ಕೋಪ ಮಾಡ್ಕೊಳ್ಳಿ? ನಾನಾಯ್ತು ನನ್ ಕೆಲ್ಸ ಆಯ್ತು ಅಂತ ಮಾಡ್ತಿದೀನಿ. ಏನಕ್ಕೆ ಕರೆದಿದ್ದು ಹೇಳ್ರಿ? ನೀವು ಅವಾಗ್ಲಿ ನಾನು ಕೂಕಂತಿದ್ರಲ್ಲ, ನಾನು ಅಡಿಗೆ ಮಾಡ್ತಿದ್ದೆ ಅಲ್ಲ. ನಿಮ್ಗೆ ಬೆಳಿಗ್ಗೆ ಎದ್ರೆ ಪಟ್ಟಂತ 8 ಗಂಟೆ ಅಷ್ಟೊತ್ತಿಗೆ ತಿಂಡಿ ಮಾಡ್ಕೊಡ್ಬೇಕು, ಮಧ್ಯಾಹ್ನ ಅಡಿಗೆ ಮಾಡ್ಬೇಕು, ಬಿಸಿ ಬಿಸಿ ಮುದ್ದೆ ಮಾಡ್ಕೊಡ್ಬೇಕು, ಸಾಂಬಾರ್ ಮಾಡಬೇಕು, ಅನ್ನ ಮಾಡಬೇಕು, ತಿರ್ಗಾ ಊಟ ಮಾಡಿದ ಪಾತ್ರೆಗಳೆಲ್ಲ ತೊಳಿಬೇಕು, ತಿರ್ಗಾ ಸಾಯಂಕಾಲಕ್ಕೂ ಅಡಿಗೆ ಮಾಡ್ಬೇಕು, ಟೀ ಇಟ್ಕೊಡ್ಬೇಕು, ಏನಾದ್ರು ತಿಂಡಿ ಮಾಡ್ಕೊಡ್ಬೇಕು. ಅಯ್ಯೋ, ನನಗೂ ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ನೀವ್ ಒಂದಾದ್ರೂ ಕೆಲಸ ಮಾಡ್ಕೊಡ್ತೀರಾ? ಬರ್ತೀರಾ ಸುಮ್ಕೆ ಆ ಮನೆ ಈ ಮನೆ ತಿರ್ಗಾಡ್ಕೊಂಡು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಇವ್ರದ್ದು ಚಾಡಿ ಮಾತಾಡ್ಕೊಂಡು ಸುಮ್ಕೆ ಬರ್ತೀರಾ ಇಲ್ಲಿ? ಒಂದ್ ಸ್ವಲ್ಪ ಕೆಲಸ ಮಾಡ್ತಿದ್ರೆ ಆಗಲ್ವಾ? ಅಲ್ಲ, ಮಾವಂಗೆ ಕುಡಿಯಕ್ಕೆ ನೀರ್ ತಗೊಂಬಂದ್ ಕೊಡ್ಬೇಕು ಅಂತ ನೀವ್ ಹೇಳ್ತಿದ್ರಲ್ಲ, ನಾನು ಬರಿಲ್ಲ ಅಂದ್ಮೇಲೆ ಅಡಿಗೆ ಏನಾರ ಮಾಡ್ತಿರ್ತೀನಿ, ನೀವೇ ಬಂದ್ಬಿಟ್ಟು ಏನಾರ ಕೊಡ್ಬೇಕಂತ ಜ್ಞಾನ ಇಲ್ವಾ? ನನ್ ಮೇಲೆ ರೇಗಾಡ್ತಿದ್ದೀರಲ್ಲ. ನೋಡ್ದ ಎಷ್ಟು ದುರಂಕಾರ ಬಂದ್ಬಿಟ್ಟೈತೆ ಈ ಪ್ರೀತಿಗೆ. ಏನು ಒಂದ್ ಸ್ವಲ್ಪ ನಾಲ್ಗೆ ಬಿಗಿದು ಮಾತಾಡತ್ ಕಲಿ. ಹೆಂಗ್ ಬೇಕಂಗೆಲ್ಲ ಮಾತಾಡಬೇಡ ನೀನು. ನಾನು ಹೋಗ್ಲಿ ಏನೋ ಪಾಪ ಅಂತ ಸುಮ್ಕಿದ್ದೆ ಇಷ್ಟ ದಿವಸ. ಅಕ್ಕಪಕ್ಕದವ್ರೆಲ್ಲಾರು ನೋಡಿ ನಗಾಡ್ತಾರೆ, ಏನ್ ಇವ್ರದ್ದು ಅತ್ತೆ ಸೊಸೆದು ಅಲೆ ಗಲಾಟೆ ಶುರು ಆಯ್ತಾ ಅಂತ ನಗಾಡ್ತಾರೆ ಅಂತ ನಾನು ಸುಮ್ಕಿದ್ದೀನಿ ತಾಳ್ಮೆಯಿಂದ. ಏನ್ ಹಿಂಗಾಡ್ತಿದ್ಯಲ್ಲ ನೀನು? ಓಹೋ, ನನ್ನ ಮುಂದೆ ಎಲ್ಲ ಇವೆಲ್ಲ ಇಟ್ಕೋಬೇಡ. ಏನ ಸುಮ್ಕಿದ್ದೀನಂತ ಏನು ದಬಾಸಿದ್ಯಾ? ಜೋರ್ ಮಾಡ್ತಿದ್ಯಾ ನೀನು? ನನ್ನ ಮುಂದೆ ಇವೆಲ್ಲ ಇಟ್ಕೋಬೇಡ. ಹೇಳಿದ್ದು ಕೆಲಸ ಮಾಡ್ಬೇಕು, ಮಾತ್ ಕೇಳ್ಕೊಂಡು ಸುಮ್ಕೆ ತೆಪ್ಪಗಿರ್ಬೇಕು. ಅದನ್ನ ಬಿಟ್ಬಿಟ್ಟು ಅದು ಇದು ಮಾತಾಡದಿದ್ರೆ ನೋಡು ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಏನ್ ಕುಡಿಯಕ್ ನೀರ್ ತಗೊಂಬರ ಮಾತ ಹೇಳಿಕೆ ದೊಡ್ಡ ತಪ್ಪಾಗೋಯ್ತಾ? ಅವ್ನ್ ಬರ್ಲಿ, ಅವ್ನು ಎತ್ಲ ಗೊತ್ತ ನಿನ್ ಗಂಟ ಕರಿ, ಅವ್ನ್ ರಾಜೇಶನ್ಗೆ ಬರ್ಲಿ ಒಂದಿಟ್ಟು, ಅವನಿಗೆ ಐತೆ ಅವನಿಗೆ. ಅಯ್ಯೋ, ನಾನು ಬರ್ಲಿ ತಾಳ್ರಿ, ನನ್ಗೇನು ನಿನ್ ಮಗನ್ ಕಡೆ ಏನು ಭಯ ಏನಿಲ್ಲ. ನೀವು ಎದುರಿಸ್ಬಿಟ್ಟ ತಕ್ಷಣ ನಾನು ಎದುರ್ಕೊಂಡ್ಬಿಡ್ತೀನಿ ಅಂತ ಕಡಿದೀರಾ? ಅವೆಲ್ಲ ಇಟ್ಕೋಬೇಡ್ರಿ ನನ್ನ ಮುಂದೆ ನೀವು, ಸರಿನಾ? ನನಗೆ ಎಷ್ಟು ಹಿಂಸೆ ಆಗ್ತೈತೆ, ಎಷ್ಟು ಕಷ್ಟ ಪಡ್ತಿದೀನಿ, ಎಷ್ಟು ಕೆಲಸ ಮಾಡ್ತಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ನನ್ನ ತವ್ರ ಮನೇಲಿ ಎಷ್ಟು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಎಷ್ಟು ನೆಮ್ಮದಿಯಾಗಿ ಆರಾಮಾಗಿದ್ದೆ. ಇಲ್ಲಿ ನಿಮ್ ಮನೇಲಿ ಬಂದ್ಬಿಟ್ಟು ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಮಾಡಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಅಯ್ಯೋ, ಇವ್ರು ಯಾಕಪ್ಪ ಇವ್ರು ಹಿಂಗಾಡ್ತಿದ್ದಾರೆ? ಇವರು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲಾದ್ರೂ ಅಯ್ಯೋ ಅಯ್ಯೋ ಅಯ್ಯೋ, ಅಕ್ಕಪಕ್ಕದ ಮನೆಯವರೆಲ್ಲಾರು ಇಣ್ಕಿ ನೋಡ್ತಿದ್ದಾರೆ. ಸುಮ್ಕಿರಮ್ಮ ಅತ್ಲಾಗಿ, ಸುಮ್ಕಿರಮ್ಮ ಪ್ರೀತಿ, ಸುಮ್ಕಿದ್ ಬಿಡಮ್ಮ ಅತ್ಲಾಗಿ, ಕೈ ಮುಗ್ದು ಬಿಡ್ತೀನಿ ನಿಂದು. ಅಯ್ಯೋ ಅಯ್ಯೋ ಅಯ್ಯೋ, ಮೊದಲೇ ಆಗೋರು ಆಗ್ದಲೇ ಇರೋರೆಲ್ಲ ಊರಲ್ಲಿ ಜಾಸ್ತಿ ಜನ ಆಗ್ತಿದ್ದಾರೆ ನಮಗೆ. ಹೊಟ್ಟೆ ಕಿಚ್ಚಿಂದ ನಿಂದು ಬೇರೆ, ನಿಂದು ಶುರು ಆಗೋಯ್ತಾ ನಿಮ್ದು? ಅಯ್ಯ ಅಯ್ಯ ಅಯ್ಯ, ಹೋಗ್ಲಿ ಬಿಡೆ ಇವಳೆ, ಸುಮ್ಕಾಗ್ಬಿಡೆ ಅತ್ಲಾಗಿ, ಸುಮ್ಕಾಗ್ಬಿಡು. ನೋಡು ಹೆಂಗಾಡ್ತಿದ್ದಾಳಂತ ಈ ಹುಡುಗಿ, ಏನು ಮಾತಾಡ್ಬೇಡ, ಸುಮ್ಕಾಗ್ಬಿಡು. ಅಕ್ಕಪಕ್ಕದ ಜನಗಳೆಲ್ಲ ನೋಡಿ ನಗಾಡ್ತಿದಾರೆ ಕಣೆ, ನಗಾಡ್ತಿದ್ದಾರೆ. ಅಯ್ಯ ಅಯ್ಯ ಅಯ್ಯ, ನಾನಂತೂ ಈ ಹುಡುಗಿ ಹಿಂಗೆಲ್ಲ ಆಡುತ್ತಂತ ಅನ್ಕೊಂಡಿದಿಲ್ಲ ಕಣ್ರಿ. ನೋಡ್ರಿ ಹೆಂಗಾಡ್ತಿದ್ದಾಳೆ ಇವಳು. ಅಲ್ಲ, ಬರೀ ಮಾತಾಡ್ಸತ್ತಾರ ಅಲ್ಲ. ನೋಡ್ ಮಕ ಹೆಂಗ್ ಮಾಡ್ಕೊಂಡಿದಾಳಂತ. ಬರ್ಬೇಕು ಮನೇಲಿ ಅಕ್ಕಪಕ್ಕದ ಮನೆ ಹೆಣ್ಮಕ್ಳು ನೋಡು ಹೆಂಗ್ ಕೆಲಸ ಮಾಡ್ಕೊಂಡು ಹೆಂಗಿರ್ತಾರಂತ. ಯಪ್ಪ 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 ಯಪ್ಪ, ನಿನ್ಗೆ ಬರೀ ಮನೆ ಕೆಲಸ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಾಯ್ತಾ? ನೋಡು, ಇವ್ರಿಗೆ ನೋಡ್ಬಿಟ್ಟು ಕಲಿ ನೀನು ಒಂದ್ರಿಟ್ಟು. ಮುಕ್ಕಣತೆ, ನೀವು ಅಕ್ಕಪಕ್ಕದ್ದು ಅತ್ತೆಯವ್ರಿಗೆಲ್ಲ ನೋಡ್ಬಿಟ್ಟು ನೀವು ಒಂದ್ರಿಟ್ಟು ಕಲೀರಿ. ಎಲ್ಲಕ್ಕಿಂತ ಮುಂಚೆ ಎದ್ದು ಸೊಸೆಂದ್ರುಗಳಿಗೆ ಎಷ್ಟು ಕೆಲಸ ಮಾಡಿಸ್ತಾರೆ, ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ನೀವು ಬೆಳಿಗ್ಗೆ ಬರ್ತೀರಾ, ನೀವು ತಿಂಡಿ ಆಯ್ತೇನಮ್ಮ, ತಿಂಡಿ ಕೊಡು ಬೇಗ ಅಂತ ಹೇಳ್ತೀರಾ, ತಿಂಡಿ ತಿನ್ಕೊಂತೀರಾ, ತೋಟದ ಕಡೆ ಹೋಗ್ಬಿಟ್ಟು ಅಡ್ಡಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತೀರಾ. ಇವ್ರು ಮತ್ತೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀರಾ. ಊಟ ಮಾಡಾದ್ಮೇಲೆ ತಿರ್ಗಾ ಸಾಯಂಕಾಲ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಇವ್ರದ್ದು ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ಇಷ್ಟೇ ಅಲ್ವಾ ನೀವು ಮಾಡ್ತಿರೋದು? ನೀವಿನ್ನೇನ್ ಮಾಡ್ತೀರಾ? ಏನ್ ಮಾತಾಡ್ತಿದ್ಯಾ ನೀನು? ಏನಂತ ಮಾತಾಡ್ತಿದ್ಯಾ ಗೊತ್ತಾ ನಿನ್ಗೆ? ನನಗೇನೇ ಇವ್ರು ಮತ್ತೆ ಹೋಗ್ಬಿಟ್ಟು ಚಾಡಿ ಮಾತಾಡ್ತೀನಿ ಅಂತ ಹೇಳ್ತಿದ್ಯಾ? ನಾನು ಸುಮ್ಕೆ ಇದೀನಂತ ಹೆಂಗ್ ಬೇಕಂಗೆಲ್ಲ ಮಾತಾಡ್ತಿದ್ಯಾ ನೀನು? ನೋಡುವ, ನನಗೆ ಕೋಪ ಬಂದ್ಬಿಟ್ರೆ ನಾನ್ಯಾಕೆ ಮಾತಾಡ್ಲಿ, ನಾನ್ಯಾಕೆ ಬೇರೆಯವ್ರ ಮಂತ ಹೋಗೋಣ? ಸುಮ್ಕಿದ್ ಬಿಡು, ಹೋಗ್ ಒಳಗಡೆ ಸುಮ್ನೆ, ಜಾಸ್ತಿ ಮಾತಾಡಬೇಡ ನೀನು. ಸುಮ್ಕೆ ನನ್ಗೆ ರೇಗಿಸ್ಬಿಟ್ರೆ ನೋಡು. ಅಯ್ಯೋ, ಏನ್ ಮಾಡ್ತೀರಾ ಅತ್ತೆ? ಏನ್ ಮಾಡ್ತೀರಾ ನೀವು?
ಏನ್ ಮಾಡ್ತೀನಂತಾನ ಬರ್ಲಿ ನನ್ನ ಮಗ ನಿನ್ಗೆ ಐತೆ ನಿನ್ಗೆ. ಅಯ್ಯೋ ಸುಮ್ಕಿದ್ ಬಿಡ್ರಮ್ಮ, ಸುಮ್ಕಿರೇ ಇವಳೆ, ಸುಮ್ಕಿದ್ ಬಿಡು. ಹ್ಞೂ, ಏನು ಮಾತಾಬೇಡ, ಸುಮ್ಕಾಗ್ಬಿಡು. ಅಯ್ಯೋ 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 ಅಯ್ಯೋ, ಹೋಗಮ್ಮ ತಾಯಿ. ಪ್ರೀತಿ, ಹೋಗಮ್ಮ ಒಳಗಡೆ ಹೋಗಮ್ಮ, ಅದೇನ್ ಕೆಲಸ ಮಾಡ್ಕೊ ಹೋಗಮ್ಮ.